ನಮಸ್ಕಾರ ವೀಕ್ಷಕರೇ, ಫ್ರಂಟ್ ಪೋಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ದಿನೇಶ್. ಇವತ್ತು ನಿಮ್ಮ ಮುಂದೆ ಕರ್ನಾಟಕ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಒಂದು ವಿಷಯವನ್ನ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಇವತ್ತು, ಅದರಲ್ಲೂ ಬೆಳಗಾಂನಲ್ಲಿ ಸಾಕಷ್ಟು ರೈತರು ಹಲವಾರು ದಿನಗಳಿಂದ ಧರಣಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಕಬ್ಬಿನ ಬೆಲೆ ನಿಗದಿಪಡಿಸಿದ್ದಾರೆ ಅದು ತುಂಬಾ ಕಡಿಮೆ ಆಗಿದೆ ಅಂತ, ಕಂಪೇರ್ ಟು ಮಹಾರಾಷ್ಟ್ರ ಗೌರ್ಮೆಂಟ್ಗೆ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಏನು ಕಬ್ಬುನ ಬೆಳೀತಾ ಇದ್ದಾರೆ, ಇವ್ರಿಗೆ ಪಾವತಿ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಸುಮಾರು 3,365 ಕೋಟಿ ಪೆಂಡಿಂಗ್ ಇದೆ ಅನ್ನೋದು ಕೂಡ ಈ ವರದಿಯಲ್ಲಿ ಬರ್ತಾ ಇದೆ. ಈ ಕರ್ನಾಟಕದಲ್ಲಿ ಕಬ್ಬು ಬೆಳೀತಾ ಇದಾರಲ್ಲ, ಈ ಕಬ್ಬು ಕೇವಲ ಒಂದು ಸಕ್ಕರೆಯ ಉತ್ಪಾದನೆಗೆ ಅಷ್ಟಕ್ಕೆ ಸೀಮಿತವಾಗಿಲ್ಲ. ಕಬ್ಬಿನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಬೈ ಪ್ರಾಡಕ್ಟ್, ಇದರಿಂದ ಏನೇನು ಪ್ರಾಡಕ್ಟ್ ಬರುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಕಬ್ಬು ಒಂದು ರೀತಿ ಏನು ನಾವು ತೆಂಗಿನ ಕಲ್ಪವೃಕ್ಷ ಅಂತ ಕರಿತೀವಿ, ಕಬ್ಬು ಕೂಡ ಇವತ್ತು ಕಲ್ಪವೃಕ್ಷಕ್ಕೆ ಸಮವಾಗಿದೆ. ಯಾಕಂದ್ರೆ ಕಬ್ಬಿನಿಂದ ಸಕ್ಕರೆಯನ್ನ ತೆಗಿತಾರೆ, ಮೊಲೆಸಸ್ನ ತೆಗಿತಾರೆ, ಅದರಿಂದ ಕಬ್ಬಿನ ಸಿಪ್ಪೆ ಬರುತ್ತೆ, ಈ ಮಡ್ಡಿ ಬರುತ್ತೆ. ಈ ಎಲ್ಲಾ ಬೈ ಪ್ರಾಡಕ್ಟ್ಸ್ಗಳನ್ನ ದುಡ್ಡಿಗಾಗಿ ಮಾರ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವತ್ತು ಸಕ್ಕರೆಗೋಸ್ಕರ ಬಳಸ್ತಾರೆ. ನೆಕ್ಸ್ಟ್ ಕಬ್ಬಿನ ಸಿಪ್ಪೆಯನ್ನ ಇವತ್ತು ಕಾಗದದ ಕಾರ್ಖಾನೆಗಳಿಗೆ ಕಳಿಸ್ತಾರೆ, ವಿದ್ಯುತ್ತನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಬಳಸ್ತಾ ಇದ್ದಾರೆ. ಈ ಮೊಲಾಸಸ್ನ ಸ್ಪಿರಿಟ್ ಅನ್ನ ಕನ್ವರ್ಟ್ ಮಾಡಿ ಲಿಕ್ಕರ್ ಬಳಸ್ತಾ ಇದ್ದಾರೆ, ಮಡ್ಡಿಯನ್ನ ಗೊಬ್ಬರವಾಗಿ ಬಳಸ್ತಾ ಇದ್ದಾರೆ. ಆದ್ರೆ ಕಬ್ಬಿನಲ್ಲಿ ಯಾವುದು ವೇಸ್ಟ್ ಪ್ರಾಡಕ್ಟ್ ಇಲ್ಲ. ಮತ್ತೆ ಇಷ್ಟೊಂದು ಲಾಭದಾಯಕನೂ ಹೌದಾ? ಹಾಗಾದ್ರೆ ನಮ್ಮ ದೇಶದಲ್ಲಿ ಸಕ್ಕರೆ ಪ್ರಮಾಣ ಎಷ್ಟು ಇದೆ? ಈ ಸಕ್ಕರೆ ಪ್ರಮಾಣ ಇಷ್ಟು ಏನು ನಮ್ಮಲ್ಲಿ ಸೀಮಿತಕ್ಕಿಂತ ಹೆಚ್ಚು ಏನಾದ್ರು ಪ್ರೊಡಕ್ಷನ್ ಆಗಿ ರೇಟ್ ಬಿದ್ದೋಗಿದ್ಯಾ? ಹಾಗೂ ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಸುಮಾರು 34 ಮಿಲಿಯನ್ ಮೆಟ್ರಿಕ್ ಟನ್ ಸಕ್ಕರೆಯ ಉತ್ಪಾದನೆ ಆಗುತ್ತೆ. ಅದರಲ್ಲಿ ಸುಮಾರು 30 ಮಿಲಿಯನ್ ಮೆಟ್ರಿಕ್ ಟನ್ ಈ ದೇಶದ ಜನರಿಗೆ ಯುಟಿಲೈಸ್ ಆಗ್ತಾ ಇದೆ. ಕೇವಲ 3-4 ಮಿಲಿಯನ್ ಮೆಟ್ರಿಕ್ ಟನ್ ವಿದೇಶಗಳಿಗೆ ಹೋಗ್ತದೆ. ಅದು ಬಾಂಗ್ಲಾದೇಶ, ಶ್ರೀಲಂಕಾ, ಇತರ ಕಂಟ್ರಿಗಳಿಗೆ ಹೋಗ್ತಾ ಇದೆ. ಹಾಗಿದ್ರೆ ಕರ್ನಾಟಕದ ಕಬ್ಬು ಏನಾದ್ರು ಕಳಪೆನಾ? ಇತರ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದ ರೈತರಿಗೆ ಕಡಿಮೆ ಸಿಗ್ತಾ ಇದೆ ಹಣ ಅಂತ ತಿಳ್ಕೊಳಕ್ ಹೋದಾಗ, ಕರ್ನಾಟಕದ ಕಬ್ಬು ಇತರ ರಾಜ್ಯಗಳಿಗಿಂತ ಶ್ರೇಷ್ಠವಾದ ಕಬ್ಬು. ಇದ್ರ ಬಗ್ಗೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತು ಪಂಜಾಬ್ನಲ್ಲಿ ಇಂಥ ಕಡೆ ಬೆಳೆಯುವಂತ ಕಬ್ಬಿನಲ್ಲಿ ನಾವು ಸಕ್ಕರೆಯನ್ನ ಎಕ್ಸ್ಟ್ರಾಕ್ಟ್ ಮಾಡಕ್ ಹೋದ್ರೆ ಕೇವಲ 9.4% ಮಾತ್ರ ಸಕ್ಕರೆ ಅಂಶ ಸಿಗುತ್ತೆ. ಆದ್ರೆ ಕರ್ನಾಟಕದ ಕಬ್ಬನ್ನ ಅರಿಯಿದ್ರೆ 12-13% ಸಕ್ಕರೆ ಅಂಶ ಸಿಗುತ್ತೆ. ಹಾಗಾದ್ರೆ ಪಂಜಾಬ್ನಲ್ಲಿ ನೋಡಿ, ಕಂಪೇರ್ ಕೊಡೋದಾದ್ರೆ ಇವತ್ತು ಪಂಜಾಬ್ ಸರ್ಕಾರ ಅಲ್ಲಿನ ಕಬ್ಬಿನ ಬೆಳೆಗಾರರಿಗೆ ಸುಮಾರು 3,900-4,100 ರೂಪಾಯಿನ ಒಂದು ಟನ್ಗೆ ಅವರು ದುಡ್ಡನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ ಫಿಕ್ಸ್ ಮಾಡಿದ್ದಾರೆ. ಈ ಪ್ರೈಸ್ ಯಾವತ್ತಿಗೂ ಕಡಿಮೆ ಆಗೋದಿಲ್ಲ. ಮತ್ತೆ ವಿತಿನ್ 14 ಡೇಸ್, 14 ದಿವಸದ ಒಳಗಡೆ ಅವ್ರ ಅಕೌಂಟ್ಗೆ ಹೋಗಿ ಬೀಳೋ ರೀತಿ ಆ ಪಂಜಾಬ್ನಲ್ಲಿ ಇವತ್ತು ಸರ್ಕಾರ ಒಂದು ರೀತಿಯನ್ನ ರೂಪಿಸಿದೆ. ರೈತರು ಇವತ್ತು ಇಂಥ ಕಡೆ ಉತ್ತರ ಭಾರತದಲ್ಲಿ ಬೆಳೆಯೋ ಕಬ್ಬು ಕೇವಲ 5 ತಿಂಗಳು ಅಷ್ಟೇ ಗ್ರೋತ್ ಆಗೋದು. ಅದಾದ್ಮೇಲೆ ಇನ್ನೊಂದು 5 ತಿಂಗಳು ಅದು ಮೆಚುರಿಟಿ ಬರುತ್ತೆ. ಕೇವಲ 10-12 ತಿಂಗಳಿಗೆ ಅವರು ಕಟಾವ್ ಮಾಡ್ತಾರೆ. ಮತ್ತೆ 80-85 ಟನ್ ಒಂದು ಎಕರೆಗೆ ಬರುತ್ತೆ. ಬಟ್ ಸಕ್ಕರೆ ಇಳುವರಿ ಕಡಿಮೆ ಅಲ್ಲಿ, ಆದ್ರೂ ಕೂಡ ಅವ್ರಿಗೆ ಅಷ್ಟು ಅಮೌಂಟ್ ಕೊಡ್ತಾರೆ. ಕರ್ನಾಟಕದಲ್ಲಿ ಬೆಳೆಯೋ ಕಬ್ಬು ಸುಮಾರು 12-15 ತಿಂಗಳು, 18 ತಿಂಗಳು ಗಂಟ ಬೆಳೆಸ್ತಾರೆ. ಇಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಯಾಕಂದ್ರೆ ಪಂಜಾಬ್ ಅಂತ ಕಡೆ ಎಕ್ಸಸ್ ಟೆಂಪರೇಚರ್ ಇರುತ್ತೆ, ಡ್ರೈ ವೆದರ್ ಇರುತ್ತೆ. ಇಲ್ಲಿ ಎಕ್ಸಸ್ ಟೆಂಪರೇಚರ್ ಇರಲ್ಲ, ಹ್ಯೂಮಿಡ್ ವೆದರ್ ಇರುತ್ತೆ. ಕಬ್ಬು ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ಸಕ್ಕರೆ ಅಂಶನೂ ಚೆನ್ನಾಗಿ ಬರುತ್ತೆ. ಸುಮಾರು 18 ತಿಂಗಳ ಕಾಲ ಬೆಳೆಸಕ್ ಕೂಡ ಈ ಸಕ್ಕರೆ ಕಾರ್ಖಾನೆಗಳಲ್ಲಿ ಉತ್ಪಾದನೆ ಕೂಡ ಸಕ್ಕರೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಮ್ದು ಶ್ರೇಷ್ಠವಾದ ಕಬ್ಬು ಆಗಿದ್ರೂ ನಮ್ಗೆ ಕಡಿಮೆ ದರವನ್ನ ನಿಗದಿಪಡಿಸಿ, ಮತ್ತೆ ಅದನ್ನು ಕೂಡ ಸರಿಯಾದ ಸಮಯದಲ್ಲಿ ಕೊಡದೆ 6 ತಿಂಗಳು, ವರ್ಷಗಳ ಕಾಲ ರೈತರುಗಳನ್ನ ಅಲಿಸ್ತಾ ಇದ್ದಾರೆ. ಇದಕ್ಕೆ ಏನು ಕಾರಣ ಅಂತ ತಿಳ್ಕೊಳಕ್ ಹೋದ್ರೆ, ಈ ಸಕ್ಕರೆ ಕಾರ್ಖಾನೆಗಳ ಮುಖ್ಯವಾಗಿ ಮ್ಯಾಕ್ಸಿಮಮ್ ಕರ್ನಾಟಕದಲ್ಲಿರೋ ಸಕ್ಕರೆ ಕಾರ್ಖಾನೆಗಳು ಎಲ್ಲ ರಾಜಕೀಯದವರ ಕೈನಲ್ಲಿದ್ದಾವೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಬೆಳಗಾವಿ ಕಡೆ ಈ ಜಾರಕಿಹೊಳಿ ಫ್ಯಾಮಿಲಿಯಲ್ಲಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಮುರುಗೇಶ್ ನಿರಾಣಿ ಅವರಾಗಿರ್ಬೋದು, ಉಮೇಶ್ ಕತ್ತಿ ಅವರಾಗಿರ್ಬೋದು, ಮತ್ತೆ ಪ್ರಭಾಕರ್ ಕೋರೆ ಅವರಾಗಿರ್ಬೋದು, ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, SR ಪಾಟೀಲ್ ಆಗಿರ್ಬೋದು, ಮತ್ತೆ ಈ ತರ ಸಾಕಷ್ಟು ನಾಯಕರುಗಳು, ಇವನ್ ಈಶ್ವರ್ ಖಂಡ್ರೆಯಿಂದ ಹಿಡಿದು ಪ್ರತಿಯೊಬ್ರು, ಇವನ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಾಗಿದ್ದಾರೆ. ಈ ಎಲ್ಲಾ ಕಾರ್ಖಾನೆಗಳ ಮಾಲೀಕರಾಗಿದ್ದುಕೊಂಡು ರೈತರಿಗೆ ಸರಿಯಾದ ಅಮೌಂಟ್ ನ ಕೊಡದೇ ಇರೋದು, ಮತ್ತೆ ಇಳುವರಿ ಜಾಸ್ತಿ ಇದ್ದು ಕೂಡ ಅವ್ರಿಗೆ ಅಮೌಂಟ್ ಅನ್ನ ಸರಿಯಾಗಿ ತಲುಪಿಸದೇ ಇರೋದು ಮಾತ್ರ ಅನ್ಯಾಯ. ಇದನ್ನ ನಾವು ಈಗ ಕಂಪೇರ್ ಟು ಪಂಜಾಬ್ ರಾಜ್ಯಕ್ಕೆ ನಾವು ಕಂಪೇರ್ ಮಾಡೋದಾದ್ರೆ,
ಅಲ್ಲಿ ಸರ್ಕಾರ ಇವತ್ತು ಭಗವಾನ್ ಸಿಂಗ್ ಮಾನ್ ಅವರು ಕೇವಲ ಅಧಿಕಾರಕ್ಕೆ ಬಂದ 1 ವರ್ಷದಲ್ಲೇ ಈ ರೀತಿನ ರೂಪರೇಷವನ್ನ ಕೊಟ್ಟು ರೈತರಿಗೆ ಇಷ್ಟೆಲ್ಲ ಅನುಕೂಲ ಮಾಡಿದ್ಮೇಲೆ ಕರ್ನಾಟಕದಲ್ಲಿ ಯಾಕೆ ಮಾಡಕ್ ಆಗ್ತಾ ಇಲ್ಲ? ಸಿದ್ದರಾಮಯ್ಯನವರು ಇದನ್ನ ಕೇಂದ್ರ ಪ್ರವೇಶಿಸಬೇಕು ಅಂತ ಹೇಳ್ತಾರೆ. ಇದೆಲ್ಲ ನಾನು ಹೇಳೋದಾದ್ರೆ ಇದು ರಾಜ್ಯ ಸರ್ಕಾರದ ಕೈಯಲ್ಲೇ ಇದೆ. ಇವ್ರುಗಳಿಗೆ ಇವರ ನಾಯಕರುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಇವ್ರಿಗೆ ಆಗ್ತಾ ಇಲ್ವಾ? ಕರ್ನಾಟಕದ ರೈತರನ್ನ ಈ ತರ ಬಲಿ ಕೊಡ್ತಾ ಇರೋದು ತಪ್ಪು. ಅವ್ರನ್ನ ಬೀದಿಯಲ್ಲಿ ಉಪವಾಸ ಕೆಡವಿರೋದು ತಪ್ಪು. ಮತ್ತೆ ನಾವು ಇಷ್ಟೆಲ್ಲ ಮಾಹಿತಿಗಳು ಇದ್ದು ಕೂಡ ನಮ್ಮ ಕರ್ನಾಟಕದ ರೈತರಿಗೆ ಮೋಸ ಮಾಡ್ತಾ ಇರೋದು ಮಾತ್ರ ಇದರಲ್ಲಿ ರಾಜಕೀಯ ನಾಯಕರುಗಳು ಬೇರೆ ಹೋಗ್ತಾರೆ. ಇದರಲ್ಲಿ ಹೋಗ್ಬಿಟ್ಟು ಇವತ್ತು ನೆನ್ನೆ ಮಾನ್ಯ ವಿಜೇಂದ್ರ ಅವರು ಹೋಗಿ ಕಬ್ಬು ಬೆಳೆಗಾರರ ಜೊತೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದನ್ನ ನೋಡಿದಾಗ ಅಲ್ಲಿನ ರೈತ ಮುಖಂಡರು ಹೇಳಿದ್ದಾರೆ, ಈ ಕಬ್ಬಿನ ಕಾರ್ಖಾನೆಗಳು ಮ್ಯಾಕ್ಸಿಮಮ್ ನಿಮ್ಮ ಬಿಜೆಪಿ ಲೀಡರ್ಗಳ ಹೆಸರಲ್ಲೇ ಇದೆ, ಅವರಿಂದ ನಮ್ಗೆ ಬರಬೇಕಾದ ಬಾಕಿ ಹಣ ಕೊಡಿಸಿ ಫಸ್ಟ್ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ರಾಜಕೀಯಕ್ಕೋಸ್ಕರ ರೈತರ ಚಳುವಳಿಗಳನ್ನ ಬಳಸ್ಕೊತಾ ಇದ್ದಾರೆ ಹೊರತು ರೈತರ ಉದ್ಧಾರಕ್ಕೋಸ್ಕರ ಯಾವುದೇ ವ್ಯಕ್ತಿಗಳು ಅಥವಾ ರಾಜ್ಯ ಸರ್ಕಾರ ಮುಂದಾಗ್ತಾ ಇಲ್ಲ. ನಮ್ಮ ಫ್ರಂಟ್ ಪೋಸ್ಟ್ ನ ಮನವಿ ಏನಂದ್ರೆ, ರಾಜ್ಯ ಸರ್ಕಾರವು ಪಂಜಾಬ್ ಮಾದರಿಯಲ್ಲಿ ಪ್ರತಿಯೊಬ್ಬ ರೈತರಿಗೆ ಈಗ ಏನು ಪಂಜಾಬ್ ಅಲ್ಲಿ 3,900ರಿಂದ 4,100 ರೂಪಾಯಿ ಒಂದು SAP ಅಂತ ಮಾಡಿದಾರಲ್ಲ, ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ, ಆ ತರ ಇಲ್ಲೂ ಕೂಡ ಮಾಡಿ ರೈತರನ್ನ ಉದ್ಧಾರ ಮಾಡೋ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಈ ಒಂದು ಕಾರ್ಯಕ್ರಮ ತಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ತಲುಪೋ ರೀತಿ ಮಾಡಿ. ಇದು ನಿಮ್ಮ ಫ್ರಂಟ್ ಪೋಸ್ಟ್.